ಆತ್ಮೀಯರೇ, ತಮಗೆಲ್ಲ ಮಹಾನ್ ಕುದಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೆಲ್ಲ ವಸ್ತು ಪ್ರದರ್ಶನವನ್ನ ನೋಡಿರ್ತೀರಿ, ವ್ಯಕ್ತಿತ್ವ ಪ್ರದರ್ಶನವನ್ನ ನೋಡಿರೋದಿಲ್ಲ. ಆದ್ರೆ ಇವತ್ತು ನಮ್ಮ ಸರ್ಕಾರಿ ಆದರ್ಶ ವಿದ್ಯಾಲಯ ಯಡ್ರಾವಿ ಶಾಲೆಯಲ್ಲಿ ನಾವು ಒಂದು ವ್ಯಕ್ತಿತ್ವ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ದ್ವಿತೀಯ ಭಾಷೆ ಕನ್ನಡ 9ನೆಯ ತರಗತಿಯ ಪಠ್ಯಪುಸ್ತಕದಲ್ಲಿರುವಂತಹ ಪಾಠಗಳ ಆಧಾರಿತವಾಗಿ ನಮ್ಮ ವಿದ್ಯಾರ್ಥಿಗಳು ವ್ಯಕ್ತಿತ್ವದ ರೂಪಕಗಳಾಗಿ ಇವತ್ತು ತಯಾರಾಗಿ ಬಂದಿದ್ದಾರೆ. ಬನ್ನಿ, ಬಹಳ ಚೆನ್ನಾಗಿ ತಯಾರಾಗಿ ಬಂದಿದ್ದಾರೆ. ಬಹಳ ಒಳ್ಳೆಯ ರೀತಿ ಒಳಗ ವ್ಯಕ್ತಿತ್ವ ಪ್ರದರ್ಶನ ರೂಪುಗೊಂಡಿದೆ. ಬನ್ನಿ, ಎಲ್ಲರೂ ಒಂದು ಸಾರಿ ಈ ವ್ಯಕ್ತಿತ್ವ ಪ್ರದರ್ಶನವನ್ನ ಸುತ್ತಾಡ್ಕೊಂಡು ಬರೋಣ. ನಮಸ್ಕಾರ. ಯಾವ ಪಾಠ ತಯಾರಿ ಮಾಡ್ಕೊಂಡಿರಿ? ಬಸ್ ಪ್ರಯಾಣದ ಸುಖ ದುಃಖಗಳು. ಅದ್ರ ಬಗ್ಗೆ ಹೇಳಿ ನೋಡೋಣ, ವಿವರಣೆ ಕೊಡ್ರಿ. ಬಸ್ಸಿನ ಪ್ರಯಾಣಿಕರು ನಾವುಗಳು ಬಸ್ಸಿನಲ್ಲಿ ಪ್ರಯಾಣಿಸುವೆವು. ಬಸ್ಸಿನ ಪ್ರಯಾಣಿಕರು ನಾವುಗಳು ಬಸ್ಸಿನಲ್ಲಿ ಸುಖ ದುಃಖ ಎಲ್ಲವನ್ನು ತಿಳಿವೆವು. ಬಸ್ಸಿನ ಪ್ರಯಾಣಿಕರು ನಾವುಗಳು ಬಸ್ಸಿನಲ್ಲಿ ಸಂಬಂಧವನ್ನು ಬೆಳೆಸುವೆವು. ಬಸ್ಸಿನ ಪ್ರಯಾಣಿಕರು ನಾವುಗಳು ಬಸ್ಸಿನಲ್ಲಿ ಎಲ್ಲರ ಗುಣವನ್ನು ತಿಳಿವೆವು. ಬಸ್ಸಿನ ಪ್ರಯಾಣಿಕರು ನಾವುಗಳು ಬಸ್ಸಿನಲ್ಲಿ ಗಲಿಬಿಲಿ ಗದ್ದಲ ಮಾಡುವೆವು. ಬಸ್ಸಿನ ಪ್ರಯಾಣಿಕರು ನಾವುಗಳು ಬಸ್ಸಿನಲ್ಲಿ ಜನ ಜಗಳವ ಮಾಡುವೆವು. ಬಸ್ಸಿನ ಪ್ರಯಾಣಿಕರು ನಾವುಗಳು ಬಸ್ಸಿನಲ್ಲಿ ಇನ್ನಷ್ಟು ಜ್ಞಾನವನ್ನು ಅರಿವೆವು. ಬಸ್ಸಿನ ಪ್ರಯಾಣಿಕರು ನಾವುಗಳು ಬಸ್ಸಿನಲ್ಲಿ ಇನ್ನಷ್ಟು ಜ್ಞಾನವನ್ನು ಅರಿವೆವು. ಬಸ್ಸಿನ ಪ್ರಯಾಣಿಕರು ನಾವುಗಳು ಬಸ್ಸಿಗಾಗಿ ಯಾವಾಗಲೂ ಕಾಯುವೆವು. ಎಲ್ಲರಿಗೂ ನಮಸ್ಕಾರ. ನಾನು ವೀರೇಂದ್ರ ಸಿಂಪಿ ಪಾತ್ರವನ್ನು ವಹಿಸಿದ್ದೇನೆ. ನನ್ನ ಹೆಸರು ಗೌರಿ ಹಿರೇಮಠ್. ವೀರೇಂದ್ರ ಸಿಂಪಿಯಾದ ಇವರು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಚಡಚಣದಲ್ಲಿ 1938ರಲ್ಲಿ ಜನಿಸಿದರು. ಇಂಗ್ಲಿಷ್ ಪ್ರಾಧ್ಯಾಪಕರಾದ ಇವರು ಪ್ರೌಢಶಾಲೆಯಲ್ಲಿ ಇರುವಾಗಲೇ ಪ್ರಬಂಧ ರಚನೆಗೆ ತೊಡಗಿ ಹಲವಾರು ಪ್ರಬಂಧ ಸಂಕಲನಗಳನ್ನು ಪ್ರಕಟಿಸುವ ಮೂಲಕ ಕನ್ನಡ ಸಾಹಿತ್ಯ ಶ್ರೀಮಂತಗೊಳಿಸಿದ್ದಾರೆ. ಭಾವಮೈದುನ, ಕಾಗದದ ಚೂರು, ಪರಿಸರ ಸ್ಪಂದನ ಇನ್ನೂ ಮುಂತಾದವು ಇವರ ಪ್ರಮುಖ ಪ್ರಬಂಧ ಸಂಕಲನಗಳು. ಭಾವಮೈದುನ ಈ ಕೃತಿಗೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಈ ನಮ್ಮ ಬಸ್ಸು ಪ್ರಯಾಣದ ಪಾಠವನ್ನು ಆಯ್ದ ಲಲಿತ ಪ್ರಬಂಧಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ. ಯಾವ ಪಾಠ ನಿಮ್ಮದು? ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು. ಹೇಳ್ರಿ, ಇದ್ರ ಬಗ್ಗೆ, ಈ ಪಾಠದ ಬಗ್ಗೆ. ಈ ಪಾಠವನ್ನು ಬರೆದವರು ಅಬ್ದುಲ್ ರಸೀದ್ ಅವರು. ಅವರ ಕವಿ ಮತ್ತು ಕಥೆಗಾರ ಮತ್ತು ಅಂಕಣಗಾರರು ಮತ್ತು ಕಾದಂಬರಿಗಳನ್ನ ಬರೀತಿದ್ರೆ. ಇವರು ಕೊಡಗಿನ ಜಿಲ್ಲೆಯ ಸುಂಟಿಕೊಪ್ಪದಲ್ಲಿ 1965ರಲ್ಲಿ ಜನಿಸಿರ್ತಾರ. ಇವರ ಕೃತಿಗಳೆಂದರ ಪ್ರಾಣ ಪಕ್ಷಿ, ನನ್ನ ಪಾಡಿಗೆ ನಾನು ಮುಂತಾದ ಕೃತಿಗಳನ್ನ ಬರೆದಿರ್ತಾರ. ಆಮೇಲೆ ಇವರಿಗೆ ಯಾವ್ಯಾವ ಪ್ರಶಸ್ತಿ ಸಿಕ್ಕಾವಂದ್ರ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಲಂಕೇಶ ಪ್ರಶಸ್ತಿ ಮತ್ತು ಇನ್ನು ಮುಂತಾದ ಪ್ರಶಸ್ತಿಗಳ ಇವರಿಗೆ ಸಿಕ್ಕಾವ. ಈ ಜೇನು ಕುರುಬರ ತಾಯಿ ಕಾಡ್ಯಾನ ಮಗನ ಪಾಠವನ್ನ ಕಾಲಚಕ್ರದಿಂದ ಆರಿಸಿಕೊಳ್ಳಲಾಗಿದೆ. ಈ ಪಾಠದಲ್ಲಿ ನಾವು ಭಾವುಕ ಜೀವಿಗಳಾದ ಜೇನು ಕುರುಬರ ತಾಯಿ ಮತ್ತು ಅವರ ಕುಟುಂಬವನ್ನು ನೋಡುತ್ತೇವೆ. ಜೇನು ಕುರುಬರು ತಮ್ಮ ಮಕ್ಕಳಂತೆ ಪ್ರಾಣಿಗಳನ್ನು ಕಾಳಜಿ ಮಾಡುತ್ತಾರೆ. ಪ್ರಾಣಿ ಪಕ್ಷಿಗಳನ್ನು ತಮ್ಮ ಮಕ್ಕಳಿಗಿಂತ ಹೆಚ್ಚು ಪ್ರೀತಿಸುತ್ತಾರೆ. ಪ್ರಾಣಿಗಳಿಗೆ ಏನಾದರೂ ಆದರೆ ತಮ್ಮ ಮಕ್ಕಳಿಗೆ ಏನಾದರೂ ಆದಂತೆ ಚಟಪಡಿಸುತ್ತಾರೆ. ಪ್ರಸ್ತುತ ಈ ಪಾಠದಲ್ಲಿ ಗೀತಾ ಎಂಬ ಒಬ್ಬ ತಾಯಿಯು ಅನಾಥ ಆನೆಯೊಂದಕ್ಕೆ ತಾಯಿತನ ನೀಡುವುದನ್ನು ಕಾಣುತ್ತೇವೆ. ಗೀತಾಳ ಪಾತ್ರವನ್ನು ವಹಿಸಿದ್ದೇನೆ. ನಾನು ಗೀತಾಳ ಗಂಡನಾಗಿ ಪಾತ್ರವನ್ನು ವಹಿಸಿದ್ದೇನೆ. ನಾನು ಗೀತಾಳ ಮಗನ ಪಾತ್ರವನ್ನು ವಹಿಸಿದ್ದೇನೆ. ನಾನು ಕಾಡು ಆನೆಯ ಪಾತ್ರವನ್ನು ವಹಿಸಿದ್ದೇನೆ. ಯಾವ ಪಾಠ ನಿಮ್ದು? ಶಬರಿ ಪಾಠ. ಓಕೆ, ಈ ಶಬರಿ ಪಾಠದ ಬಗ್ಗೆ ಹೇಳ್ರಿ. ಶಬರಿ ಸರ್, ಶಬರಿ ಮತಂಗ ಮುನಿಗಳ ಆಶ್ರಮದಲ್ಲಿದ್ದ ಓರ್ವ ವೃದ್ಧೆ ಶ್ರೀರಾಮನ ದರ್ಶನಕ್ಕಾಗಿ ಬಹುದಿನದಿಂದ ಕಾತರಿಸಿದ್ದಳು. ಒಂದು ದಿನ ಶ್ರೀರಾಮನು ಸೀತಾಪರದ ನಂತರ ದುಃಖಿತನಾಗಿ ಸಾಗುತ್ತಿದ್ದಾಗ ಶಬರಿಯ ಆಶ್ರಮಕ್ಕೆ ಬರುತ್ತಾನೆ. ಶಬರಿಯು ಶ್ರೀರಾಮನನ್ನು ಕಂಡು ಬಹು ಸಂತಸದಿಂದ ಶ್ರೀರಾಮನ ಉಪಚಾರವನ್ನು ಮಾಡುತ್ತಾಳೆ. ಶ್ರೀರಾಮನಿಗೆ ಹಣ್ಣುಗಳನ್ನು, ಇತರ ಸಾಮಗ್ರಿಗಳನ್ನು ನೀಡುತ್ತಾಳೆ. ಶಬರಿಯು ಶ್ರೀರಾಮನ ದರ್ಶನಾನಂತರ ತನ್ನ ಜೀವನದಲ್ಲಿ ಸಾಧಿಸುವುದೇನಿಲ್ಲವೆಂದು ದಿವ್ಯ ಸಾಯುಜ್ಯವನ್ನು ಹೊಂದುತ್ತಾಳೆ. ಶ್ರೀರಾಮನು ಶಬರಿಯಲ್ಲಿ ತನ್ನ ತಾಯಿಯ ಪ್ರೀತಿಯನ್ನು ಹಾಗೂ ಅವಳು ಆತರದಿಂದ ಶ್ರೀರಾಮನನ್ನು ಉಪಚರಿಸುತ್ತಾಳೆ. ತೆಂಗಿನಕಾಯಿ ತಿಳಿನೀರ ತೊಳೆದೇನ ಅತ್ತರ ಹಲುವಾಯಿ
ಮಕ್ಕಳಿರಲಿ ಮನೆ ತುಂಬ, ಮಕ್ಕಳಿರಲಿ ಮನೆ ತುಂಬ. ತೊಟ್ಟಿಲು ತೂಗುವ ಹಾಡು. ತೊಟ್ಟಿಲು ತೂಗುವ ಹಾಡು. ಹಾಡು. ಈ ಪಾಠದ ಬಗ್ಗೆ ಒಂದು ವಿವರಣೆ ಕೊಡ್ತೀರಾ? ಈ ಪದ್ಯವನ್ನು ಬರೆದಂತಹ ಕವಯಿತ್ರಿ ವೈದೇಹಿ ಬಗ್ಗೆ ನಾನು ಪರಿಚಯಿಸುತ್ತಿದ್ದೇನೆ. ವೈದೇಹಿಯವರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ 1945ರಲ್ಲಿ ಜನಿಸಿದರು. ಇವರ ನಿಜನಾಮ ಜಾನಕಿ ಶ್ರೀನಿವಾಸ ಮೂರ್ತಿ. ಇವರು ನೀರೆಯರ ಮನ ಎಂಬ ಲೇಖನವನ್ನು ಪ್ರಕಟಿಸುವಾಗ ವೈದೇಹಿ ಎಂಬ ಕಾವ್ಯನಾಮವನ್ನು ರೂಢಿಸಿಕೊಂಡರು. ಇವರು ಪಾರಿಜಾತ, ಅಸ್ಪೃಶ್ಯರು, ಅಮ್ಮಚ್ಚಿ ಎಂಬ ನೆನಪು, ನಳಿನಾಥನ ಜ್ಞಾನ, ಮೇಜು ಮತ್ತು ಬಡಗಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, MK ಇಂದಿರಾ ಪ್ರಶಸ್ತಿ, ಅನುಪಮಾ ಪ್ರಶಸ್ತಿ ಮತ್ತು ದಾನ ಚಿಂತಾಮಣಿ ಅತಿಬಂಬೆ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ದೊರೆತಿವೆ. ಇವರು ಪ್ರಸ್ತುತ ಈ ಪದ್ಯವನ್ನು ಹೂವು ಕಟ್ಟುವ ಕಾಯಕ ಕೆಲಸವನ್ನು ಪ್ರಸ್ತುತ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಈ ಪದ್ಯದಲ್ಲಿ ತಾಯಿ ತನ್ನ ಮಗುವನ್ನು ಪ್ರಕೃತಿಗೆ ಹೇಗೆ ವರ್ಣಿಸುತ್ತಾಳೆ ಅನ್ನುವುದನ್ನು ತಿಳಿಸಿದ್ದಾರೆ. ಪ್ರಕೃತಿಯಲ್ಲಿ ಮಳೆ, ಗುಡ್ಡ, ಬೆಟ್ಟ ಹಾಗೂ ಎಲ್ಲ ಪ್ರಕೃತಿಯಲ್ಲಿರುವ ಎಲ್ಲವನ್ನು ಅವಳು ತನ್ನ ಮಗು ಅವೆಲ್ಲೂಗಿಂತ ತೊಟ್ಟಿಲಲ್ಲಿ ಆಡುವ ಮಗು ಹೇಗೆ ಚಂದ ಎನ್ನುವುದನ್ನು ತಿಳಿಸಿದ್ದಾರೆ. ಮತ್ತು ಮಗು ತೊಟ್ಟಿಲಲ್ಲಿ ನಗುವುದನ್ನು ಮತ್ತು ಅದು ಪ್ರಕೃತಿಗೆ ಹೇಗೆ ವರ್ಣಿತವಾಗಿದೆ, ನನ್ನ ಮಗು ಅವುಗಳೆಲ್ಲವನ್ನು ಹೋಲಿಸಿದರೆ ನನ್ನ ಮಗು ಎಲ್ಲಕ್ಕಿಂತ ಚಂದವನ್ನು ತಿಳಿಸಿದ್ದಾರೆ. ನಾವು ಎಷ್ಟೇ ನೋವುಗಳನ್ನು ಕೊಟ್ಟರೂ ಮತ್ತೆ ನಮ್ಮನ್ನು ಪ್ರೀತಿಸುವ ಜೀವ ಎಂದರೆ ಅದು ತಾಯಿ ಮಾತ್ರ. ತಾನು ತನ್ನ ಗರ್ಭದಲ್ಲಿ ಇದ್ದಾಗಲೇ ನಿರ್ಧಾರ ಮಾಡಿಕೊಳ್ಳುತ್ತಾರೆ. ನಾವು ಎಷ್ಟೇ ಕಷ್ಟ ಬಂದರೂ ಅವಳನ್ನು ಸಾಕಿ ಸಲಹಬೇಕು ಎಂದು ಅವಳು ಹೇಳುತ್ತಾಳೆ. ತಾಯಿಯನ್ನು ಗೌರವಿಸಬೇಕು. ತಾಯಿ ಒಂದು ಅಮೂಲ್ಯವಾದ ಜೀವ. ತಾಯಿ 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 ಮಕ್ಕಳನ್ನು ಎಂದಿಗೂ ಬಿಟ್ಟು ಕೊಡುವುದಿಲ್ಲ. ತಾಯಿ ನಮ್ಮನ್ನು 9 ತಿಂಗಳು ಹೊತ್ತು ಸಾಕುತ್ತಾಳೆ. ಹಾಗೆ ತಾಯಿಯ ಋಣವನ್ನು ನಾವು ಇನ್ನೊಂದು ಜನ್ಮ ಹೊತ್ತರೂ ಅವಳು ಋಣವನ್ನು ತೀರಿಸಲು ಸಾಧ್ಯವಿಲ್ಲ. ನಮಸ್ಕಾರಮ್ಮ. ಅಟ್ರು ನಮಸ್ಕಾರ. ಏನಿದೆ ವೇಷ? ಭೀಷ್ಮ ಪ್ರತಿಜ್ಞೆ ಎಂಬ ಪಾಠದಲ್ಲಿ ಎಲ್ಲರೂ ಭೀಷ್ಮ ಪ್ರತಿಜ್ಞೆ ಪಾಠದ ವೇಷಭೂಷಣ ಧರಿಸಿದ್ದೇವೆ. ನಿನ್ನ ಪಾತ್ರ ಏನು? ನನ್ನ ಪಾತ್ರ ಗಂಗೆ ಪಾತ್ರ. ಓಕೆ, ವೆರಿ ಗುಡ್. ನಿಂದಮ್ಮ? ನನ್ನ ಪಾತ್ರ ಭೀಷ್ಮನಾಗಿ ಪಾತ್ರ ವಹಿಸುತ್ತೇವೆ. ಓಕೆ, ವೆರಿ ಗುಡ್, ಚೆನ್ನಾಗಿದೆ. ನಿಂದಮ್ಮ? ಸತ್ಯವತಿಯ ಪಾತ್ರವನ್ನು ವಹಿಸಿದ್ದೇವೆ. ಅಡ್ಡಿಲ್ಲ, ವೆರಿ ಗುಡ್. ನಿಂದಮ್ಮ? ಓಕೆ, ನಿಮ್ಮ ಪಾತ್ರಗಳಿಗೆ ತಕ್ಕಂತೆ ವೇಷಭೂಷಣಗಳು ಚೆನ್ನಾಗಿದ್ದಾವ. ಓಕೆ, ಆಲ್ ದಿ ಬೆಸ್ಟ್. ನಾನು ಭೀಷ್ಮ ಪ್ರತಿಜ್ಞೆಯಲ್ಲಿ ಬರುವ ಗಂಗೆ ಪಾತ್ರವನ್ನು ವಹಿಸಿದ್ದೇನೆ. ಗಂಗೆಯು ಜನ್ವಿನ ಮಗಳು. ಗಂಗೆ ದೇವಲೋಕದಲ್ಲಿ ಅಷ್ಟವಸುಗಳು ಶಾಪಕ್ಕೊಳಗಾದ ಕಾರಣ ಅವರನ್ನು ಶಾಪ ವಿಮೋಚನೆ ಮಾಡಲು ಭೂಲೋಕದಲ್ಲಿ ಜನ್ಮ ತಾಳಿದ್ದೇನೆ. ನನ್ನ ಹೆಸರು ವಂದನಾ ಜಮುದೀಪ್. ನಾನು ಈ ಭೀಷ್ಮನಾಗಿ ಪಾತ್ರ ವಹಿಸಿದ್ದೇನೆ. ನಾನು ಶಾಂತ ಮತ್ತು ಗಂಗೆನ 8ನೇ ಮಗನಾಗಿ ಜನ್ಮ ತಾಳಿದ್ದೇನೆ. ನನಗೆ ನನ್ನ ಗುರುಗಳು ಪರಶುರಾಮನ ಗುರುಗಳ ಹತ್ತಿರ ನನ್ನ ತಾಯಿಯಾದ ಗಂಗೆಯು 25 ವರ್ಷ ಬಿಡು ವಿದ್ಯೆ ಕಲಿಸಲು ಕಳಿಸಿರುತ್ತಾರೆ. ನನ್ನ ಹೆಸರು ಸತ್ಯವತಿ. ನಾನು ದಾಕ್ಷರಾಜನ ಮಗಳು. ನನ್ನನ್ನು ಪ್ರೀತಿಸುವುದಕ್ಕಾಗಿ ನಾನು ನನ್ನ ಮಕ್ಕಳನ್ನು ರಾಜನ ಆಳಬೇಕೆಂದು ಎಂದಿದ್ದಕ್ಕೆ ಅವರು ಭೀಷ್ಮನು ಪ್ರತಿಜ್ಞೆ ಮಾಡಿ ಮದುವೆ ಮಾಡಿಸಿದರು. ನನ್ನ ಹೆಸರು ಸ್ವಾತಿ. ನಾನು ಅಪ್ಸರೆಯಾಗಿದ್ದೇನೆ. ನಾನು ದೇವರತನು ತನ್ನ ತಂದೆಯ ಮದುವೆ ಮಾಡಿಸುವುದಕ್ಕಾಗಿ ತಾನು ಸನ್ಯಾಸಿತ್ವವನ್ನು ಸ್ವೀಕರಿಸುತ್ತಾನೆ. ಅದರಿಂದ ನಾನು ಅವನಿಗೆ ಭೀಷ್ಮನೆಂದು ಬಿರುದು ಕೊಡುತ್ತೇನೆ. ಭೀಷ್ಮನೆಂದರೆ ಕಠಿಣವಾದದ್ದು. ಎಲ್ಲರಿಗೂ ನಮಸ್ತೆ. ನಮಸ್ತೆ ಸರ್. ಓಕೆ, ಇವತ್ತು ವೇಷಭೂಷಣ ಹಾಕೊಂಡ್ ಬಂದಿದ್ದೀರಾ? ಯಾವ ಪಾಠಕ್ಕೆ ಸಂಬಂಧಪಟ್ಟಿರೋ ಈ ವೇಷಭೂಷಣ ಹಾಕೊಂಡ್ ಬಂದಿದ್ದೀರಾ ಎಲ್ರು? ಪ್ರತಿಯೊಬ್ರು ಆ ಒಂದು ಪಾಠದ ಬಗ್ಗೆ ಒಂದು ಸಾರಾಂಶ ಅಂದ್ರೆ ಪ್ರತಿಯೊಬ್ರು ಯಾವ ಪಾತ್ರವನ್ನ ನಿರ್ವಹಿಸ್ತಾ ಇದ್ದೀರಾ, ಆಮೇಲೆ ಆ ಪಾತ್ರದ ವಿಶೇಷತೆ ಏನು ಅಂತ ಹೇಳ್ಬೋದಾ? ಹೇಳಿ. ನಾವು ಇಲ್ಲಿ ಹೊನ್ನೆ ಮರದ ನೆರಳು ಎಂಬ ಜನಪದರ ವೇಷಭೂಷಣವನ್ನು ಧರಿಸಿದ್ದೇವೆ. ಜನರ ಬಾಯಿಂದ ಬಾಯಿಗೆ ಹರಿದು ಬರುವ ಮೌಖಿಕ ಪರಂಪರೆಯೇ ಜನಪದ ಸಾಹಿತ್ಯ. ಈ ಜನಪದ ಗೀತೆಯ ಪ್ರಮುಖ ಲಕ್ಷಣಗಳು ಸಹಜ ಸೃಷ್ಟಿ ಮತ್ತು ಗೇಯತೆ ಅವುಗಳಾಗಿವೆ.
ಜನಪದರು ಹಾಡಿರುವಂತ ಎಲ್ಲಾ ಹಾಡುಗಳನ್ನು ಒಟ್ಟುಗೂಡಿಸಿ ದೇ ಜವರೇಗೌಡ ಅವರು ಸಂಪಾದಿಸಿರುವಂತಹ ಜನಪದ ಗೀತಾಂಜಲಿ ಎಂಬ ಪುಸ್ತಕದಲ್ಲಿ ಹೊಣ್ಣೆ ಮರದ ನೆರಳು ಎಂಬ ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ. ಜನಪದರು ತಮ್ಮ ನೋವು, ನಲಿವು, ಕಷ್ಟ, ಸುಖ, ದುಃಖ, ದುಮ್ಮಾನಗಳನ್ನು ಮರೆಯಲು ಅನೇಕ ಮಾರ್ಗವನ್ನು ಕಂಡುಕೊಂಡಿದ್ದಾರೆ. ಅದರಲ್ಲಿ ನೃತ್ಯ, ಕಥೆಯ ಹಾಡು, ಸಂಗೀತ ಇತ್ಯಾದಿಗಳಾಗಿವೆ. ಹೊನ್ನೆ ಮರದ ನೆರಳು ಎಂಬ ಪದ್ಯದಲ್ಲಿ ಹೆಣ್ಣಿನ ತವರು ಮನೆಯ ಮಮಕಾರ ಹಾಗೂ ಮಕ್ಕಳಾಟದ ಮಹಿಮೆ ಹೃದಯಂಗವಾಗಿ ಕಾಣತೊಡಗಿದೆ. ಈ ಸಾಹಿತ್ಯದಲ್ಲಿ ಪ್ರಕೃತಿಯ ವರ್ಣನೆ, ಮಾನವೀಯತೆ ಮೌಲ್ಯಗಳು, ಗಂಡ ಹೆಂಡತಿಯ ಸಂವಾದ, ತವರು ಮನೆಯ ಪ್ರೀತಿ, ಮಮಕಾರ, ತಾಯಿಯ ಹಾರೈಕೆ ಮುಂತಾದ ವಿಷಯಗಳ ವೈವಿಧ್ಯತೆಯನ್ನು ಹಾಸುಹೊಕ್ಕಾಗಿದೆ. ಜನಪದ ಸಾಹಿತ್ಯದಲ್ಲಿ ತ್ರಿಪದಿಗಳಿಗೆ ಪ್ರಮುಖವಾದ ಸ್ಥಾನವಿದೆ. ನಾವು ಈಗ ಹೊಣ್ಣೆ ಮರದ ನೆರಳು ಎಂಬ ಪದ್ಯದಲ್ಲಿನ 2 ತ್ರಿಪದಿಗಳನ್ನು ಹಾಡಲು ಬಯಸುತ್ತೇವೆ. ಕೆರಿಗೆ ಕರಬಂದು ನೀರಿಂದ ಕೆರಿಗೆ ಕರಬಂದು ತಿರುಗಾಗ ಆಗ ನೋಡಿದರ ದುಃಖಗಳ ತೊಟ್ಟಿಲ ಹೊತ್ಕೊಂಡು ತವ್ರ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತಂಗ್ಯವ್ವ ತಿಟ್ಟತ್ತಿ ತಿರುಗಿ ನೋಡ್ಯಾಳ. ಧನ್ಯವಾದಗಳು. ಏನಿದು ವೇಷ? ಇವತ್ತು ನಮ್ಮ ಶಾಲೆಯಲ್ಲಿ ಸಾಂಸ್ಕೃತಿಕ ದಿನ ಅಂತ ಹಮ್ಮಿಕೊಂಡಾರ ಸರ್. ಹಲವು ವಿದ್ಯಾರ್ಥಿಗಳ ಹಲವಾರು ವೇಷಗಳನ್ನು ಧರಿಸ್ಯಾರ ಸರ್. ಹಾಗೆ ನಾವು ವಚನಕಾರರ ವೇಷವನ್ನು ಧರಿಸಿದ್ದೇವೆ ಸರ್. ಓಕೆ, ವೆರಿ ಗುಡ್. ಎಲ್ಲರ ವೇಷಗಳು ಚೆನ್ನಾಗಿದ್ದಾವೆ. ಏನೇನು ಪಾತ್ರ ಮಾಡಿದ್ರಿ? ನಾನು 9ನೇ ತರಗತಿಯಲ್ಲಿ ಪುಸ್ತಕದಲ್ಲಿ ಬರುವ ವಚನಗಳ ಲೇಖಕರಾದ ಜೇಡರ್ ದಾಸಿಮಯ್ಯನವರ ಪಾತ್ರವನ್ನು ವಹಿಸಿದ್ದೇನೆ. ಓಕೆ, ವೆರಿ ಗುಡ್. ನಾನು ಕಾವೇರಿ ಬಿಸ್ರೋ, ನಾನು ಅಕ್ಕ ಮಹಾದೇವಿ ಪಾತ್ರವನ್ನು ವಹಿಸಿದ್ದೇನೆ. ಓಕೆ, ಭಾಳ ಚೆನ್ನಾಗಿದೆ. ನಾನು ದೀಪಾ ಕುರಿ, ನಾನು ಅಲ್ಲಮ್ಮ ಪ್ರಭುವರ ವೇಷ ಧರಿಸಿದ್ದೇನೆ. ಓಕೆ, ವೆರಿ ಗುಡ್. ನನ್ನ ಹೆಸರು ಅಕ್ಷತಾ ಮುತ್ಗಿ, ನಾನು ಬಸವಣ್ಣವರ ಪಾತ್ರವನ್ನು ವಹಿಸಿದ್ದೇನೆ. ಓಕೆ, ಬಸವಣ್ಣ ಭಾಳ ಚೆನ್ನಾಗಿದೆ. ನಾನು ಜೇಡರ ದಾಸಿಮಯ್ಯ, ನಾನು ಕ್ರಿಸ್ತಶಕ 140ರಲ್ಲಿ ಜನಿಸಿದ್ದೇನೆ. ನಾನು ನೇಕಾರಿಕೆ ವೃತ್ತಿಯನ್ನು ಮಾಡುತ್ತೇನೆ. ನಾನು ಬರೆದ ವಚನಗಳನ್ನು ಸಂಕೀರ್ಣ ವಚನ ಸಂಪುಟ 2ರಲ್ಲಿ ಆರಿಸಿದ್ದಾರೆ. ನಾನು ಬರೆದ 2 ವಚನಗಳನ್ನು ಹೇಳುತ್ತೇನೆ. ಕರಿಯ ನಿತ್ತಡೆವಲ್ಲೆ, ಸೆರಿಯ ನಿತ್ತಡೆವಲ್ಲೆ, ಹಿರಿದಪ್ಪ ರಾಜನಿ ಎತ್ತಡೆವಲ್ಲೆ, ನಿಮ್ಮ ಶರಣರ ಸುಳ್ಳುಡಿಯ 1 ಗಳಿಗೆ ನಿತ್ತಡೆವಲ್ಲೆ, ನಿನ್ನ ನಿತ್ಯ ಕಾನಾರಾಮನಾಥ, ಕಡಿಗೀಲಿಲ್ಲದ ಬಂಡಿಗೆ ಹೊಡೆಗಡೆಯದೆ ಮಾನ್ಬುದೆ, ಕಡಿಗೀಲು ಬಂಡಿಗಾದಾರ ಈ ಕಡುದರ್ಪಣವೇರಿದ ಒಡಲೆಂಬ ಬಂಡಿಗೆ, ಈ ಮೃಡಭಕ್ತರ ನುಡಿಗಡನವೇ ಕಡಿಗೀಲು ಕಾನಾರಾಮನಾಥ. ಓಕೆ, ವೆರಿ ಗುಡ್. ನಾನು ಅಕ್ಕ ಮಹಾದೇವಿ, ನಾನು ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಿಸಿದ್ದೇನೆ. ನನಗೆ ಅಲ್ಲಮ್ಮ ಪ್ರಭು ಅವರು ವೈರಾಗ್ಯ ನಿಧಿ ಎಂದು ಕರೆದಿದ್ದಾರೆ. ನಾನು ಕನ್ನಡದ ಮೊದಲ ವಚನಕಾರ್ತಿ ಮತ್ತು ನನ್ನ ಅಂಕಿತ ನಾಮ ಶ್ರೀ ಚನ್ನ ಮಲ್ಲಿಕಾರ್ಜುನ. ಓಕೆ, ಭಾಳ ಚೆನ್ನಾಗಿದೆ. ನಾನು ಅಲ್ಲಮ್ಮ ಪ್ರಭು, ನಾನು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ಜನಿಸಿದ್ದೇನೆ. ನನ್ನ ತಂದೆ ಹೆಸರು ನಿರಹಂಕಾರ, ನನ್ನ ತಾಯಿ ಸಜ್ಞಾನಿ, ನನ್ನ ಅಂಕಿತ ನಾಮ ಗುಹೇಶ್ವರ. ನಾನು 12ನೇ ಶತಮಾನದಲ್ಲಿ ಪ್ರಸಿದ್ಧ ವಚನಕಾರ. ಓಕೆ, ವೆರಿ ಗುಡ್. ನಾನು ಬಸವಣ್ಣವರ ಪಾತ್ರವನ್ನು ವಹಿಸಿದ್ದೇನೆ. ಬಸವಣ್ಣವರು ನಾನು ಗುಬ್ಬೇವಾಡದಲ್ಲಿ ಜನಿಸಿದ್ದೇನೆ. ಇವರ ಅಂಕಿತ ನಾಮ ಕೂಡಲ ಸಂಗಮ ದೇವ. ಇವರ ವಚನವನ್ನು ನಾನು ಹೇಳುತ್ತೇನೆ. ಕಲಬೇಡ ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪರಬೇಡ, ಇದಿರು ಹಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನಲಿಸುವ ಪರಿ. ಓಕೆ, ಭಾಳ ಚೆನ್ನಾಗಿದೆ. ವೆರಿ ಗುಡ್. ಯಾವ ಪಾಠಪ್ಪ ನಿಮ್ಮದು? ಬೊಮ್ಮನಹಳ್ಳಿ. ಏನ್ ಈ ಪಾಠದೊಳಗೆ ಬರುವಂತ ವಿಶೇಷತೆ, ಆ ಪಾಠದ ಬಗ್ಗೆ ಒಂಚೂರು ಹೇಳ್ರಿ. ಆ ಪಾಠದಲ್ಲಿ ಬೊಮ್ಮನಹಳ್ಳಿಯಲ್ಲಿ ಮೂಷಿಕಗಳ ಕಾಟ ಹೆಚ್ಚಾಗಿ ಇರುವುದರಿಂದ ಅಲ್ಲಿ ಬಂದು ಜೋಗಿ ಬಂದು ನಿವಾರಣೆ ಮಾಡಿದ್ದು ಪಾಠದ ಹೆಡ್ಲೈನ್ ಆಗಿದೆ. ಮತ್ತು ಇಲ್ಲಿ ಕುವೆಂಪು ಅವರ ಪರಿಚಯ ಸ್ವಲ್ಪ ಮಾಡಿಕೊಡ್ತಾನೆ ಸಾಗರ್. ಕುವೆಂಪು ಅವರು 1904 ಡಿಸೆಂಬರ್ 29ರಂದು ಜನಿಸಿ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳಿಯಲ್ಲಿ ಜನಿಸುತ್ತಾರೆ. ಅವರು ಮೈಸೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪದವಿ ಪಡೆದು ಅಲ್ಲೇ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ.
ಅವರ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ. ಆ ಮಹಾಕಾವ್ಯಕ್ಕೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಜ್ಞಾನಪೀಠ ಪ್ರಶಸ್ತಿ ಅಷ್ಟೇ ಅಲ್ಲದೆ ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ಪದ್ಮ ವಿಭೂಷಣ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ದೊರಕಿವೆ. ಪಾಠ ನಿಮ್ದು ಆಚಾರ್ಯ ಹೌದಾ? ಈ ಪದ್ಯದ ಬಗ್ಗೆ ಒಂದ್ಸಲ ಹೇಳ್ತಾರೆ. ಪುರಂದರದಾಸರ ಮೊದಲಿನ ಹೆಸರು ಶ್ರೀನಿವಾಸ ನಾಯಕ. ಅವರು 1484ರಲ್ಲಿ ಪುರಂದರಗಡ ಎಂಬ ಗ್ರಾಮದಲ್ಲಿ ಜನಿಸಿದರು ಮತ್ತು 1564ರಲ್ಲಿ ಮರಣ ಹೊಂದುತ್ತಾರೆ. ಇವರ ತಂದೆ ವರದಪ್ಪ ನಾಯಕ, ತಾಯಿ ಲಕ್ಷ್ಮೀದೇವಿ, ಇವರ ಹೆಂಡತಿ ಸರಸ್ವತಿ ಬಾಯಿ. ಇವರಿಗೆ 3 ಗಂಡು ಮಕ್ಕಳು. ಇವರಿಗೆ ಕರ್ನಾಟಕ ಸಂಗೀತ ಪಿತಾಮಹರು ಎಂದು ಕರೆಯುತ್ತಾರೆ. ಆಚಾರವಿಲ್ಲದ ನಾಲಿಗೆಯ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ನಾಲಿಗೆಯು ಒಳ್ಳೆಯದನ್ನು ಮಾತಾಡಿದರೆ ಎಲ್ಲರೂ ನಮ್ಮನ್ನು ಒಳ್ಳೆಯದಾಗಿ ಮಾತಾಡಿಸ್ತಾರೆ. ನಾಲಿಗೆಯು ಕೆಟ್ಟದನ್ನು ಮಾತಾಡಿದರೆ ಅವರು ಕೆಟ್ಟದ ಅವರಿಗೆ ನಾವು ಕೆಟ್ಟ ಆಗುತ್ತೇವೆ. ಇಷ್ಟು ಚಿಕ್ಕವರು. ಯಾವ ಪಾಠ ನಿಮ್ದು? ಬೆಳಗು ಜಾವ. ಬೆಳಗು ಜಾವ ನೀವೇನಾಗಿದೆ? ಅಂದ್ರೆ ನೀನು ಹುಡುಗ ಆಗಿದ್ದೀನಿ. ಭಜನ ಪಾತ್ರ. ಓಕೆ. ಬೆಳಗು ಜಾವ ಪದ್ಯ ಮತ್ತು ದರಾಬೇಂದ್ರ ಅವ್ರ ಕುರಿತಾಗಿ ಸ್ವಲ್ಪ ವಿವರಣೆ ಕೊಡ್ರಿ. ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ನಾನು ದರಾಬೇಂದ್ರೆ ಅವರ ಪಾತ್ರವನ್ನು ವಹಿಸಿದ್ದೇನೆ. ದರಾಬೇಂದ್ರೆ ಅವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಕಾವ್ಯನಾಮ ಅಂಬಿಕಾತನೇ ದತ್ತ. ಜನಿಸಿದ್ದು 1896ರಂದು ಜನವರಿ 21ರಂದು ಜನಿಸಿದರು. ಧಾರವಾಡದಲ್ಲಿ ಜನಿಸಿದರು. ಕೃತಿಗಳು ಗರಿ, ಸಖಿಗೀತ, ಗಂಗಾವತರಣ, ನಾದಲೀಲೆ. ಪ್ರಶಸ್ತಿಗಳು ಅರಳು ಮರಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿವೆ. 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿವೆ. ಇವರ ಬೆಳಗುಜಾವ ಆಕೃತಿಯ ವಿನಯ ಎಂಬ ಆಕೃತಿ ಆಯ್ದುಕೊಳ್ಳಲಾಗಿದೆ. ಈ ಪಾಠದ ವಿಶೇಷತೆ ಏನೆಂದರೆ, ನಾವು ಬೆಳಗ್ಗೆ ಬೇಗನೆ ಎದ್ದು ಪ್ರಕೃತಿಯ ಸಂಪನ್ಮೂಲಗಳಾದ ಎಲ್ಲವುಗಳನ್ನು ಅರಿಯಬೇಕು. ಇಲ್ಲದಿದ್ದರೆ ನಮಗೆ ಏನು ಅರಿವು ಆಗುವುದಿಲ್ಲ. ನಾವು ಮಕ್ಕಳನ್ನು ಬೇಗ ಎಳೆಸಿ ಮತ್ತು ಅವರ ಕಾರ್ಯಗಳಿಗೆ ಅವರನ್ನು ಕಳಿಸಬೇಕು. ಇಲ್ಲದಿದ್ದರೆ ಅವರು ತಪ್ಪ ದಾರಿಯನ್ನು ಹಿಡಿಯುತ್ತಾರೆ. ಇಲ್ಲದಿದ್ದರೆ ನಾವು ಹಾಳಾಗುತ್ತೇವೆ. ನಾವು ಮಕ್ಕಳಿದ್ದರೂ ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಗುಡಿಗೋಪುರಕ್ಕೆ ಹೋಗಿ ಬರಬೇಕು. ಸೂರ್ಯ ಉದಯವಾಗುವಾಗ ಗುಡಿಯ ಮೇಲೆ ಅವನ ಪ್ರಕಾಶವು ಬಲಿ ಹಾಕಿದ ಹಾಗೆ ಬೀಳುತ್ತದೆ. ನಾವು ಇದನ್ನು ಅರಿತುಕೊಂಡು ನಾವು ಒಳ್ಳೆಯ ದಾರಿಯನ್ನು ಹಿಡಿಯುತ್ತೇವೆ. ನನ್ನ ಹೆಸರು ಮನೋಜ್, ಇವನ ಹೆಸರು ಪವನ್, ಇವನ ಹೆಸರು ಪ್ರದೀಪ್. ನಾವು 9ನೇ ತರಗತಿ ವಿದ್ಯಾರ್ಥಿಗಳು. ನಾವು ಅಟ್ಟ ಹತ್ತ ಬೇಡ ಎಂಬ ಪದ್ಯವನ್ನು ಕುರಿತು ಕೆಲವು ಮಾತುಗಳನ್ನು ಆಡಲು ಬಯಸುತ್ತೇನೆ. ನಾನು ಆ ಪಾಠದಲ್ಲಿ ಕವಿಯಾಗಿದ್ದೇನೆ. ನನ್ನ ಹೆಸರು ಡಾಕ್ಟರ್ ಎಲ್ ಹನುಮಂತಯ್ಯ. ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮೇಶ್ವರ ಎಂಬ ಗ್ರಾಮದಲ್ಲಿ ಜನಿಸಿದನು. 1958ರಲ್ಲಿ ಜನಿಸಿದನು. ನಾನು ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ಎಂಬ ಪ್ರಬಂಧಕ್ಕೆ PSC ಪದವಿಯನ್ನು ಪಡೆದಿದ್ದೇನೆ. ಮತ್ತು ನಾನು ಬರೆದ ಕವನ ಸಂಕಲನಗಳೆಂದರೆ ಕಪ್ಪು ಕಣ್ಣಿನ ಹುಡುಗಿ, ಅಕ್ಷರವೇ ಜೀವಗಾನ ಮುಂತಾದವುಗಳು. ಮತ್ತು ನಾನು ಬರೆದ ವೈಚಾರಿಕ ಕೃತಿಗಳೆಂದರೆ ಅಂಬೇಡ್ಕರ್ ನಾಟಕ, ದಲಿತ ಲೋಕದ ಒಳಗೆ, ಅಂಬೇಡ್ಕರ್ ಮತ್ತು ಸಮಕಾಲೀನ. ಇವು ನನ್ನ ವೈಚಾರಿಕ ಕೃತಿಗಳಾಗಿವೆ. ನಾನು ಪಡೆದ ಪ್ರಶಸ್ತಿಗಳೆಂದರೆ ಕರ್ನಾಟಕ ರಾಜ್ಯ ಸಾಹಿತ್ಯ ಪ್ರಶಸ್ತಿ, ಅತ್ತಿಮೊಬ್ಬೆ ಪ್ರಶಸ್ತಿ ಮುಂತಾದವುಗಳು. ಪ್ರಸ್ತುತ ಈ ಪದ್ಯವನ್ನು ಅವನ ಕವಿತೆ ಎಂಬ ಕೃತಿಯನ್ನು ಆಯ್ದುಕೊಳ್ಳಲಾಗಿದೆ. ಇವನ ಹೆಸರು ಪವನ್. ಇವನು ಅಜ್ಜನ ಪಾತ್ರವನ್ನು ವಹಿಸಿದ್ದಾನೆ. ಇವನ ಬಗ್ಗೆ 2 ಮಾತುಗಳನ್ನು ಆಡಲು ಇಚ್ಛಿಸುತ್ತಾನೆ. ಅಟ್ಟ ಹತ್ತ ಬೇಡ ಮರಿ. ಹಾಗಾದರೆ ಬೆಟ್ಟ ಹತ್ತುತ್ತೇನೆ, ಕಲ್ಲು ಹುಲ್ಲುಗಳನ್ನು ದಾಟಿ ಮೇಲೆ ಹೋಗುತ್ತೇನೆ. ದೂರದ ಬೆಟ್ಟ ಎಷ್ಟೊಂದು ನುಣುಪು. ಅಟ್ಟ ಬೀಳಿಸಲೆಂದೇ ಜಾರವಾಗಿ ಕಟ್ಟಿರುತ್ತಾರೆ ಮರಿ. ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆ ಎಂದು ನಕ್ಕಿದ್ದಾರೆ. ಹೌದಜ್ಜ, ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆ ಎಂದು ತೋರಿಸಬೇಕಾಗಿದೆ. ಅಟ್ಟ ಮನುಷ್ಯನು ಕಟ್ಟಿರುತ್ತಾನೆ. ಬೆಟ್ಟ ಅವನಿಂದ ನಿರ್ಮಿತವಾದ ಅಲ್ಲ.
ನನ್ನ ಹೆಸರು ನಿಂಗಣ್ಣ ಪಾಯಿಗಿಟ್ಟಿ. ನನ್ನ ಹೆಸರು ರಮೇಶ್ ಬಸವೇಗೌಡ. ನನ್ನ ಹೆಸರು ವಿಕಾಸ್ ಅಂಗಡಿ. ನಾವು ಎಲ್ಲರೂ ಉರುಸುಗಳಲ್ಲಿ ಭಾವೈಕ್ಯತೆ ಪಾಠವನ್ನು ಮಾಡುತ್ತಿದ್ದೇವೆ. ನಾನು ಕೃತಿಗಾರರ ಪರಿಚಯವನ್ನು ಮಾಡುತ್ತಿದ್ದೇನೆ. ದಸ್ತಗಿರಿಯಲ್ಲಿ ಬೈ ಅವರು ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಸೊಟಕನಾಳ ಎಂಬ ಗ್ರಾಮದಲ್ಲಿ ಜನಿಸಿದ್ದಾರೆ. ಅವರು 1952ರಲ್ಲಿ ಜನಿಸಿದ್ದಾರೆ. ಅವರ ಕೃತಿಗಳೆಂದರೆ ಸಕಾಲಿಕ, ನೆನೆದು ಮತ್ತು ಮುಸಲ್ಮಾನರ ಪದಗಳು. ಅವರು ಮುಸ್ಲಿಮರ ಹಬ್ಬ ಮತ್ತು ಉರುಸುಗಳು ಎಂಬ ಕೃತಿಯಿಂದ ಈ ಪಾಠವನ್ನು ಆಯ್ದುಕೊಂಡಿದ್ದಾರೆ. ಉರುಸುಗಳಲ್ಲಿ ಭಾವೈಕ್ಯತೆ. ಹಿಂದೂಗಳು ಉರುಸುಗಳಲ್ಲಿ ಮುಸ್ಲಿಮರಂತೆ ಭಾಗಿಯಾಗುತ್ತಾರೆ. ಉರುಸುಗಳಲ್ಲಿ ಹಿಂದೂ ಸಂಸ್ಕೃತಿ ಹಾಗೂ ಮುಸ್ಲಿಂ ಸಂಸ್ಕೃತಿ ಮಿಲನವಾಗಿದೆ. ಗುಲ್ಬರ್ಗಾದ ಬಂದಾನವಾಜ್ ದರ್ಗಾದಲ್ಲಿ ಉರುಸಿನ ಹಿಂದಿನ ದಿನ ನಡೆಯುವ ಸಂದಲ್ ಮೆರವಣಿಗೆಯಲ್ಲಿ ತಿವಟಿಗೆ ಹಿಡಿದು ಪೂಜೆ ಮಾಡುತ್ತಾರೆ. ನನ್ನ ಹೆಸರು ವಿಕಾಸ್ ಅಂಗಡಿ. ನಾನು ಈ ಒಂದು ಇದರಲ್ಲಿ ಹಿಂದೂ ಆಗಿ ಭಾಗವಹಿಸಿದ್ದೇನೆ. ನಾವು ಉರುಸುಗಳಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರಂತೆ ಮಿಲನವಾಗಿ ಉರುಸವನ್ನು ನಡೆಸುತ್ತೇವೆ. ಯಾವ ಪಾಠ ನಿಮ್ಮದು? ನಮ್ಮದು ಪಾಂಡಿತ್ಯದ DLN. ಪಾಂಡಿತ್ಯದ DLN ಬಗ್ಗೆ ಒಂದು ವಿವರಣೆ ಕೊಡಲಾಗ. ಪಾಂಡಿತ್ಯದ DLN ಎಂಬ ಪಾಠವನ್ನು ಬರೆದವರು MM ಕಲಬುರ್ಗಿ ಅವರು. ಅವರ ಪರಿಚಯವನ್ನು ನಾವು ಮಾಡುತ್ತಿದ್ದೇವೆ ಇಂದು. MM ಕಲಬುರ್ಗಿ ಅವರು ಹುಟ್ಟಿದ್ದು 1938ರಲ್ಲಿ. ಇವರ ಜನ್ಮಸ್ಥಳ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗುಪ್ಪೇವಾಡದಲ್ಲಿ ಜನಿಸಿದ್ದಾರೆ. ಇವರ ಕೃತಿಗಳೇನೆಂದರೆ ಕನ್ನಡ ಹಸ್ತಪ್ರತಿ ಶಾಸನ ಹಾಗೂ ಶಾಸನಗಳಲ್ಲಿ ಶಿವಶರಣರು ಇನ್ನೂ ಮುಂತಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಇವರಿಗೆ ದೊರೆತ ಪ್ರಶಸ್ತಿಗಳ್ಯಾವು ಎಂದರೆ ಇವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿಯನ್ನು ಸಹ ಪಡೆದಿದ್ದಾರೆ. ಇವರು ಪಾಂಡಿತ್ಯದ DLN ಎಂಬ ಪಾಠವನ್ನು ಮಾರ್ಗ ಸಂಪುಟ 1ರಿಂದ ಆಯ್ದುಕೊಂಡಿದ್ದಾರೆ. ಇವರ ನಿಧನ 2015ರಲ್ಲಿ ಮರಣ ಹೊಂದಿದ್ದರು. ಲೇಖಕರು ಈ ಪಾಠವನ್ನು ಪಾಂಡಿತ್ಯದ DLN ಎಂಬ ಪಾಠವನ್ನು ಶುರು ಮಾಡುವುದು DLN ಅವರ ನಿಧನ ವಾರ್ತೆಯಿಂದ. ಅವರು DLN ಅವರು ಯಾರ್ಯಾರ ಜೊತೆ ಕಲ್ತಿದ್ದಾರೆ ಹಾಗೂ ಯಾರು ಅವರ ಶಿಕ್ಷಕರಾಗಿದ್ದರೋ ಹಾಗೂ ಇವರು DLN ಅವರು ಯಾರ ಶಿಷ್ಯರಾಗಿ ಕಲ್ತಿದ್ದರೋ ಹಾಗೂ ಅವರಿಗೆ ಯಾವ್ಯಾವ ಭಾಷೆಯಲ್ಲಿ ಪಾಂಡಿತ್ಯ ಹೊಂದಿದ್ದರು ಎಂಬುದನ್ನು ಈ ಪಾಠದಿಂದ ಹೇಳುತ್ತಾರೆ. ಹಾಗೆ ಈ ಪಾಠದಲ್ಲಿ 3 ವಿಭಾಗಗಳಿವೆ: ಕನ್ನಡದ ದಿಗ್ಗಜ, ವ್ಯಕ್ತಿ ವಿಶೇಷ ಹಾಗೂ ಕಾರ್ಯ ತಾತ್ಪರ್ಯಗಳು. ಕನ್ನಡದ ದಿಗ್ಗಜದಲ್ಲಿ ಲೇಖಕರು ಪಾಂಡಿತ್ಯದ DLN ಅವರ ಒಂದು ಹೇಗೆ ಅವರು ಕಾರ್ಯನಿಷ್ಠೆ ಹಾಗೂ ಅವರು ಹೇಗೆ ತಮ್ಮ ಉದಾರತೆ ಮನಸ್ಸಿನಿಂದ ಹೇಗೆ ಅವರು ಲೇಖನವನ್ನು ಬರೆಯುತ್ತಿದ್ದರು ಎಂದು ಹೇಳಿದ್ದಾರೆ. ಹಾಗೆ ವ್ಯಕ್ತಿ ವಿಶೇಷದಲ್ಲಿ ಅವರ ಉಪನ್ಯಾಸ ನೀಡಿದ ಬಗ್ಗೆ ಮತ್ತು ಹೇಗೆ ಅವರು ಶಾಲೆಯಲ್ಲಿ ಉಪನ್ಯಾಸವನ್ನು ನೀಡುತ್ತಿದ್ದರು ಅದರ ಬಗ್ಗೆ ಹೇಳಿದ್ದಾರೆ. ಹಾಗೂ ಕಾರ್ಯ ತಾತ್ಪರ್ಯದಲ್ಲಿ ಅವರು ಹೇಗೆ ತಮ್ಮ ಉದಾರತೆ ಮನಸ್ಸಿನಿಂದ ಅವರು ವ್ಯಾಸಂಗದ ಹವ್ಯಾಸವನ್ನು ಹೇಳಿದ್ದಾರೆ. ಹಾಗೂ ಮತ್ತು ಅವರ ವ್ಯಾಸಂಗದ ಹವ್ಯಾಸದಲ್ಲಿ ಏನೇನೋ ಅವರು ಲೇಖನವನ್ನು ಬರೆದಿದ್ದಾರೆ ಅದರ ಬಗ್ಗೆ ವಿವರಣೆ ನೀಡಿದ್ದಾರೆ. ನಾವು ಮಾಡುತ್ತಿರುವ ಪಾಠ ಐನ್ಸ್ಟೀನ್ ಮತ್ತು ದೇವರು ಬರೆದಿರುವುದು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಎಂಬ ಗ್ರಾಮದಲ್ಲಿ 1920ರಲ್ಲಿ ಜನಿಸಿದರು. ಇವರು ಬೆಂಗಳೂರಿನ ಬಸವನ ನ್ಯಾಷನಲ್ ಕಾಲೇಜುಗಳಲ್ಲಿ ಅಧ್ಯಾಪಕ ಮತ್ತು ಪ್ರಾಧ್ಯಾಪಕ ಮತ್ತು ಪ್ರಿನ್ಸಿಪಲ್ಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರಿಗೆ ಗುಲ್ಬರ್ಗಾದ ಡಾಕ್ಟರೇಟ್ ಪದವಿ ಮತ್ತು ಭಾರತ ಪದ್ಮಭೂಷಣ ಪ್ರಶಸ್ತಿ ಲಭಿಸಿವೆ. ಇವರ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಬರೆದಿರುವ ತೆರದ ಮನೆ ಕೃತಿಯಿಂದ ಐನ್ಸ್ಟೀನ್ ಮತ್ತು ದೇವರ ಪಾಠವನ್ನು ಆಯ್ದುಕೊಳ್ಳಲಾಗಿದೆ. ಐನ್ಸ್ಟೀನ್ ಅವರು ಕೆಟ್ಟದಕ್ಕೆ ಶಿಕ್ಷೆ ಕೊಟ್ಟು ಒಳ್ಳೆಯದಕ್ಕೆ ಪ್ರತಿಫಲ ನೀಡುವ ದೇವರನ್ನು ನಂಬುತ್ತಿರಲಿಲ್ಲ. ಐನ್ಸ್ಟೀನ್ ಅವರು ಸ್ಪಿನೋಜಾ ಎಂಬ ದೇವರನ್ನು ನಂಬುತ್ತಿದ್ದರು. ಸ್ಪಿನೋಜಾ ಡಚ್ ತತ್ವಜ್ಞಾನಿ. ಐನ್ಸ್ಟೀನ್ ಅವರು 20ನೇ ಶತಮಾನದಲ್ಲಿ 1971ರಂದು ಜನಿಸಿದರು. ಐನ್ಸ್ಟೀನ್ ಅವರು 1955ರಲ್ಲಿ ನಿಧನ ಹೊಂದಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೃಷ್ಟಿ ರಾಯಣ್ಣವರ್. ಇವಳ ಹೆಸರು ಸುಷ್ಮಿತಾ ಗೌಡರ್. ಇವಳು ಜಲದೇವತೆಯ ಪಾತ್ರವನ್ನು ವಹಿಸಿದ್ದಾಳೆ. ನೀರು ಎಲ್ಲ ಜೀವಿಗಳಿಗೂ ಜೀವನಾಧಾರವಾಗಿದೆ ಹಾಗೂ ನೀರು ಪಂಚಭೂತಗಳಲ್ಲಿ ಒಂದಾಗಿದೆ.
ಈ ಜಗತ್ತಿನಲ್ಲಿ 79% ನೀರಿದ್ದು 21% ಭೂಮಿ ಇದೆ. ಇದರಿಂದಲೇ ನಾವು ನೀರಿನ ಮಹತ್ವವೇನೆಂದು ತಿಳಿದುಕೊಳ್ಳಬಹುದು. ನೀರಿನ ಮೂಲಗಳಾವೆಂದರೆ ಕೆರೆ, ಕುಂಟೆ, ಕಾಲುವೆ ಇತ್ಯಾದಿಗಳು. ಜಲಮಾಲಿನ್ಯವು ಹೇಗೆ ಉಂಟಾಗುತ್ತದೆ ಎಂದರೆ ಕಬ್ಬಿಣದ ಉಕ್ಕು ಕಾರ್ಖಾನೆ ಹಾಗೂ ಶೌಚಾಲಯದ ಹೊಲಸು ನೀರುಗಳನ್ನು ನದಿಗೆ ಹರಿಬಿಡುವುದರಿಂದ ಜಲಮಾಲಿನ್ಯವು ಉಂಟಾಗುತ್ತಿದೆ. ಜಲಮಾಲಿನ್ಯದಿಂದ ಉಂಟಾಗುವ ದುಷ್ಪರಿಣಾಮಗಳೇನೆಂದರೆ ನಮಗೆ ಚರ್ಮದಂತ ಕಾಯಿಲೆ ಹಾಗೂ ಮೂಳೆಗೆ ಸಂಬಂಧಪಟ್ಟಿರುವಂತಹ ರೋಗಗಳು ಉಂಟಾಗುತ್ತಿದೆ. ಜಲಮಾಲಿನ್ಯವನ್ನು ನಾವು ಹೇಗೆ ತಡೆಗಟ್ಟಬೇಕೆಂದರೆ ಕಬ್ಬಿಣದ ಉಕ್ಕು ಕಾರ್ಖಾನೆ ಹಾಗೂ ಶೌಚಾಲಯದ ಹೊಲಸು ನೀರುಗಳನ್ನು ನದಿಗೆ ಹರಿಬಿಡದೆ ಅವುಗಳನ್ನು ಶುದ್ಧೀಕರಿಸಿ ಮರು ಉಪಯೋಗಿಸಬೇಕು. ಹೀಗೆ ಮಾಡಿದರೆ ಜಲಮಾಲಿನ್ಯವು ಉಂಟಾಗುವುದಿಲ್ಲ. ಎಲ್ಲರೂ ಪ್ರತಿ ವರ್ಷ ಮಾರ್ಚ್ 22ರಂದು ವಿಶ್ವ ಜಲ ದಿನಾಚರಣೆ ಎಂದು ಆಚರಿಸುತ್ತಾರೆ. ಆ ದಿನ ಮಾತ್ರ ಜಲದ ಉಪಯೋಗ ಹಾಗೂ ಮಹತ್ವವನ್ನು ತಿಳಿಸುತ್ತಾರೆ. ಆದರೆ ನಾವು ಪ್ರತಿದಿನವೂ ವಿಶ್ವ ಜಲ ದಿನಾಚರಣೆ ಎಂದು ಆಚರಿಸಿ ಎಲ್ಲರಿಗೂ ನೀರಿನ ಮಹತ್ವವನ್ನು ಪ್ರತಿದಿನ ಸಂಚರಿಸಬೇಕು. ನೀರನ್ನು ಹಿತಮಿತವಾಗಿ ಬಳಸಿ ಎಂದು ಹೇಳಬೇಕು. ಇಲ್ಲದಿದ್ದರೆ ಈಗ ನಾವು ಹೇಗೆ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ಬಂಕಿನಲ್ಲಿ ಖರೀದಿಸುತ್ತೀವೋ ಹಾಗೆ ಮುಂದೆ ನೀರನ್ನು ಕೂಡ ಬಂಕ್ನಲ್ಲಿ ಖರೀದಿಸಬೇಕಾಗುವುದು. ಆದ್ದರಿಂದ ಜಲವನ್ನು ಕಾಪಾಡಬೇಕು. ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯ. ನಾನು ಮತ್ತು ನನ್ನ ಸ್ನೇಹಿತರು ಅರಳಿಕಟ್ಟೆ ಪಾಠದಲ್ಲಿ ಬರುವ ಡಿವಿಜಿ ಹಾಗೂ ಬಿಜಿಎಲ್ ಸ್ವಾಮಿ ಹಾಗೂ ಶೇಷಪ್ಪ ಎಂಬ ವೃದ್ಧ ಮಂತ್ರಿಯರ ಪಾತ್ರವನ್ನು ವಹಿಸಿದ್ದೇವೆ. ನನ್ನ ಹೆಸರು ಬಿಜಿಎಲ್ ಸ್ವಾಮಿ. ನಾನು ಬೆಂಗಳೂರಿನಲ್ಲಿ 1916ರಲ್ಲಿ ಜನಿಸಿದ್ದೇನೆ. ನನ್ನ ಪೂರ್ಣ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ. ಇವರು ದೌರ್ಗಂಧಿಕ ಅಪಹರಣ, ಹಸಿರು ಹಣ್ಣು ಮತ್ತು ಕಾಲೇಜು ರಂಗ, ಕಾಲೇಜು ತರಂಗ, ದಕ್ಷಿಣ ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕಾ ಈ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವರು 1980ರಲ್ಲಿ ನಿಧನ ಹೊಂದಿದರು. ನಾನು ಚಿಕ್ಕಂದಿನಲ್ಲಿದ್ದಾಗ ನಮ್ಮ ಮನೆಗೆ ಒಬ್ಬ 75ರಿಂದ 80 ವಯಸ್ಸಿನ ಒಬ್ಬ ವೃದ್ಧರು ಬರುತ್ತಿದ್ದರು. ಅವರ ಕೃಶವಾದ ದೇಹ, ದೃಷ್ಟಿಮಾಂದ್ಯ, ಕುಳಿಬಿದ್ದ ಕಣ್ಣು, ಅವರ ಕಿವಿಯಂತೂ ಎಷ್ಟೋ ವರ್ಷಗಳಿಂದ ರಿಟೈರ್ಡ್ ತೆಗೆದುಕೊಂಡಿತ್ತು. ಕೋಲು ಇಲ್ಲದೆ ಮುಂದೆ ಒಂದು ಹೆಜ್ಜೆಯನ್ನು ಇಡುತ್ತಿರಲಿಲ್ಲ. ಅವರ ಹೆಸರು ಶೇಷಪ್ಪ. ಅವರು ನಮ್ಮ ಮನೆಗೆ ಬಂದಾಗ, ನಾನು ಶೇಷಪ್ಪ, ನನಗೆ 75 ವಯಸ್ಸುಗಳು. ನನ್ನ ಕಣ್ಣುಗಳು ಕುಳಿಬಿದ್ದಿದ್ದವು. ನನ್ನ ಕಿವಿಯು ಎಷ್ಟೋ ವರ್ಷಗಳ ಹಿಂದೆಯೇ ರಿಟೈರ್ ಆಗಿದ್ದು. ನಾನು ನಮ್ಮ ಮನೆಯ ಹತ್ತಿರ ಇದ್ದ ಡಿವಿಜಿ ಅವರ ಸಹಾಯವನ್ನು ತೆಗೆದುಕೊಂಡು ನನ್ನ ಆಸೆಯಾದ ಅರಳಿಕಟ್ಟೆಯನ್ನು ನಿರ್ಮಾಣಿಸಿ ಅದರ ಮುಂದೆ ಸುತ್ತಲೂ ಕಟ್ಟೆಯನ್ನು ಕಟ್ಟುವುದೇ ನನ್ನ ಆಸೆಯಾಗಿತ್ತು. ಆದ ಕಾರಣ ನಾನು ನಮ್ಮ ಡಿವಿಜಿ ಅವರ ಸಹಾಯದಿಂದ ಆ ಆಸೆಯನ್ನು ಪೂರ್ಣಗೊಳಿಸಿದ್ದೇನೆ. ಆ ಆಸೆ ಕುರಿತು ಇವರನ್ನು ಕೇಳಬಹುದು. ನನ್ನ ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ನಾನು ಮಾರ್ಚ್ 1887ರಂದು ಕೋಲಾರ ಜಿಲ್ಲೆಯ ಮುಳಬಾಗಿಲ ತಾಲೂಕಿನ ದೇವನಹಳ್ಳಿಯಲ್ಲಿ ಜನಿಸಿದೆನು. ನಾನು ಕನ್ನಡದ ಪ್ರಖ್ಯಾತ ಪತ್ರಕರ್ತ ಮತ್ತು ಲೇಖಕರಲ್ಲಿ ಒಬ್ಬನಾಗಿದ್ದೇನೆ ಮತ್ತು ನನ್ನನ್ನು ಕರ್ನಾಟಕದ ಆಧುನಿಕ ಸಾಹಿತಿ ಎಂದು ಕರೆಯುತ್ತಾರೆ. ಮತ್ತು ನನ್ನ ಪ್ರಸಿದ್ಧ ಕೃತಿ ಎಂದರೆ ಮಂಕುತಿಮ್ಮನ ಕಗ್ಗ. ನನ್ನ ಹೆಸರು ನಾನು ರಾಜರತ್ನನಾಗಿದ್ದೇನೆ ಈ ಪಾತ್ರದಲ್ಲಿ. ನನ್ನ ಹೆಸರು ಜುನೇದ್. ಈ ಪಾಠದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಪಾತ್ರ ವಹಿಸಿದ್ದೆ. ನನ್ನ ಹೆಸರು ನುಮಾನ್. ನಾನು ಅವರೇ ರಾಜರತ್ನಂ ಪಾಠದಲ್ಲಿ ಬರುವ ಕುವೆಂಪು ಅವರ ಮಗ ಚೈತ್ರನ ಪಾತ್ರವನ್ನು ಆಗಿದ್ದೇನೆ. ನಾನು ಚಂದ್ರು. ನಾನು ಈ ಪಾಠದಲ್ಲಿ ಕುವೆಂಪುವನ ಪಾತ್ರ ವಹಿಸಿದ್ದೇನೆ. ನಾವು ಈ ಪಾಠದಲ್ಲಿ ರಾಜರತ್ನಂ ಅವರನ್ನು ಭಿಕ್ಷುಕನೆಂದು ತಿಳಿದಿದ್ದೆವು. ಆಗ ಕುವೆಂಪು ಆದ ನಾನು ರಾಜರತ್ನಂ ಅವರನ್ನು ಗೌರವ ಪೂರ್ವಕವಾಗಿ ಬರಮಾಡಿಕೊಂಡೆನು. ನಾನು ಚೈತ್ರ ರಾಜರತ್ನಂ ಅವರನ್ನು ಭಿಕ್ಷುಕ ಎಂದು ತಿಳಿದು ಮುಂದೆ ಹೋಗಿ ಎಂದು ಹೇಳಿದ್ದನು. ನಾನು ಆನಂತರ ಚೇತನಿಗೆ ನಾವು ಒಳಗೆ ಬರಬಹುದಾ ಇಲ್ಲ ಹೊರಗೆ ಹೋಗಬೇಕಾ ಎಂದು ಆ ತಮಾಷೆ ಮಾಡಿದೆ. ನಾವು ಗೋವಿನ ಚರಿತ್ರೆ ಎಂಬ ಪಾಠದಲ್ಲಿ ನಾವು ಮಾತಾಡುತ್ತಿದ್ದೇವೆ.
ನಾನು ರೈತನಾಗಿದ್ದೇನೆ. ನಾನು ಈ ಗೋಮಾತೆ ಆಗಿದ್ದೇನೆ. ಗೋವು ನಮಗೆ ತುಂಬಾ ಉಪಯುಕ್ತವಾಗಿದೆ. ಗೋವು ನಮಗೆ ಹಾಲು, ಮೊಸರು, ತುಪ್ಪ ಎಲ್ಲವನ್ನು ಕೊಡುತ್ತದೆ. ನಾವು ಗೋವಿನವನ್ನು ಹತ್ಯೆ ಮಾಡಬಾರದು. ಗೋವಿನವನ್ನು ಚೆನ್ನಾಗಿ ಸಾಕಬೇಕು. ನಾನು ರೈತನಿಗೆ ಬಹಳ ಉಪಯುಕ್ತ ಆಗಿದ್ದೇನೆ. ನಾನು ರೈತನಿಗೆ ಹಾಲು ಮತ್ತು ಗೊಬ್ಬರವನ್ನು ಕೊಡುತ್ತೇನೆ ಮತ್ತು ನಾನು ರೈತನಿಗೆ ಬಹಳ ಉಪಯುಕ್ತ ಆಗಿದ್ದೇನೆ.